ಇದು ವರ್ಷ ವರ್ಷ ಬೇರೆ ಇದೇ ಥರ ಆಗ್ತಾಯಿದೆ. ವರ್ಷ ಇದೇ ಥರ ಆಗ್ತಾಯಿದೆ. ಜನಗಳು ಗಾಡಿಗಳು ಯಾವುದು ವೆಹಿಕಲ್ಗಳು ತಿರ್ಗೋಕ್ಕಾಗ್ತಾಯಿಲ್ಲ. ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾಯಿದ್ದಾವೆ, ಮಣ್ಣು ಜರುಗ್ತಾ ಇದ್ದಾವೆ. ತುಂಬ ಹಿಂಸೆ ಆಗ್ತಾಯಿದೆ ನಮಗಂತೂ. ಡೈಲಿ ತಿರ್ಗೋರಿಗಂತೂ ಕೇಳೋದೇ ಬೇಡ, ತುಂಬ ತೊಂದರೆ ಆಗ್ತಾಯಿದೆ. ಇನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ನಮಗೆ ರೋಡ್ ಮಾಡಿಕೊಟ್ರೆ ಚೂರು ಅಪಘಾತಗಳು ಇದೆಲ್ಲ ತಪ್ಪಿಸ್ಬೋದು. ಮಣ್ಣು ನೋಡಿ ಎಲ್ಲ ಪೂರ್ತಿ ಮರ ಗಿರ ಎಲ್ಲ ಪೂರ್ತಿ ಬೀಳ್ತಾಯಿದೆ. ಈಗ ಆನೆಮಲೆ ಹತ್ರ ಜಾಗ ಇದಾಗಿತ್ತಲ್ಲ, ಅಲ್ಲಿ ಇನ್ನೊಂದು ಸೈಡು ಕೂಡ ರೋಡ್ ಮಾಡಿದ್ದಾರೆ. ಅದು ಇದರಿಂದ ಏನೋ ಹೆಲ್ಪ್ ಆಗುತ್ತಾ? ಆಗ್ಬೋದು ಸರ್, ಆಗ್ಬೋದು. ಗಾಡಿಗಳು ಜಾಸ್ತಿ ತಿರುಗ್ತಾವಲ್ಲ, ಹಂಗಾಗಿ ರೋಡ್ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. ತುಂಬ ಸಮಸ್ಯೆಗಳಿದ್ದಾವೆ ಈ ರೋಡಲ್ಲಿ. ಈ ಮೇ ತಿಂಗಳು ಒಂದೇ ವಾರದ ಮಳೆಗೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ, ಈಗಲೇ ಈ ಥರ. ಇನ್ನೂ ಮಳೆಗಾಲ ಜುಲೈ ಆಗಸ್ಟಲ್ಲಿ ಸ್ಟಾರ್ಟ್ ಆಯ್ತಂದರೆ ಇನ್ನೂ ರೋಡಿನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಏನು ಮಾಡಬೇಕು ಅಂತೀರಿ? ಏನು ಮಾಡೋದು, ಗೌರ್ಮೆಂಟೇ ನೋಡಿ ಮಾಡಬೇಕು. ರೋಡ್ಗಳನ್ನ ಮಾಡಿದ್ರೆ ಚೂರು ಕ್ಲೀನಾಗಿ ಇರುತ್ತೆ. ಮಳೆ ಆಗ್ತಿದೆಯಾ? ಇದು ಆನೆಮಲ್ಲು ಮತ್ತು ಶಿರಾಡಿ ಘಾಟ್ ರೋಡ್ ಪರಿಸ್ಥಿತಿ ಹೆಂಗಿದೆ ಸರ್? ಈಗ ಮಳೆ ಆಗ್ತಾ ಇದೆ, ಬಟ್ ಮತ್ತೆ ಮಳೆ ಇನ್ನೂ 3 ತಿಂಗಳು ಜೋರಾಗಿ ಇರುತ್ತೆ. ಅಲ್ಲಿ ಆ ಟೈಮಲ್ಲೆಲ್ಲ ಇಲ್ಲಿ ಸಮಸ್ಯೆನೇ. ಈಗ ಏನಾದರೂ ಅವ್ರಿಗೆ ಪರಿಹಾರ ಕೊಟ್ಟು ಏನಾರು ಅವ್ರನ್ನ ಕ್ಲೀನ್ ಮಾಡಿಸಿದ್ರೆ ಅವರಿಗೆ ಸೇಫ್ ಆಗ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಮತ್ತು ರಸ್ತೆ ಬಗ್ಗೆ ಏನಿಲ್ಲ, ರಸ್ತೆ ಕಳಪೆನೇ. ಯಾಕಂದರೆ ಅಲ್ಲಿ ಮುಂದೆ ಹೋಗ್ತಾ ಈ ಹಿಡುವಳಿ ಜಾಗದಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ 70 ಅಡಿ 50 ಅಡಿ ಹೋಗಿರೋ ಮರಗಳಿದ್ದಾವೆ. ಆ ಮರಗಳು ಯಾರನ್ನ ಬೇಕಾದರೂ ಜೀವ ತೆಗಿಬೋದು ಯಾವ ಟೈಮಲ್ಲಿ. ಆ ಮರನ ಫಾರೆಸ್ಟ್ ಆಗಲಿ ಅಥವಾ ಸರ್ಕಾರ ಆಗಲಿ ಈಗಲೇ ಮುತುವರ್ಜಿ ವಹಿಸಿ ತಹಸೀಲ್ದಾರ್ ಇರ್ಬೋದು ಮುಂದೆ ನಿಂತು ಆ ಮರನ ಕಡಿಬೇಕು. ಆ ಕಡಿದ್ರೆ ಆ ಮರನ ಸಾರ್ವಜನಿಕರು ಓಡಾಡೋ ಟೈಮಲ್ಲಿ ಅವರಿಗೆ ಅದು ಸೇಫ್ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಅದು ಯಾರು ಪ್ರಾಣ ಬೇಕಾದ್ರೆ ಯಾವಾಗ ಬೇಕಾದ್ರೂ ತೆಗೋದು. ಇಲ್ಲೇ ಅಲ್ಲಿ ಮುಂದೆ ದರ್ಗಾದಿಂದ ಮುಂದೆ ಹಿಡುವಳಿ ಜಾಗದಲ್ಲಿ ಇರೋದು, ಅದನ್ನು ಇವರು ಮುಂದೆ ನಿಂತು ವಾಲಂಟ್ರಿಯಾಗಿ ಕಟ್ ಮಾಡಿಸ್ಬೇಕು. ಇಲ್ಲಾಂದರೆ ಆ ಮರದಲ್ಲಿ ಸುಮಾರು ಒಂದು 5-6 ಮರಗಳು ನಾವು ನೋಡಿದ ಮಟ್ಟಿಗೆ ಇದ್ದಾವೆ. ನಾವೊಬ್ಬರು ಆಟೋ ಡ್ರೈವರಾಗಿ ಓಡಾಡೋದ್ರಿಂದ ಆ ರಸ್ತೆಯಲ್ಲಿ ನೋಡಿದ್ದೀನಿ, ಅಲ್ಲಿ ಸಮಸ್ಯೆ ಆಗೋದು ಪಕ್ಕಾ ಇದೆ. ಅದರಲ್ಲಿ ಆನೆಮಲೆ ಹತ್ರ ಮಣ್ಣು ಕುಸಿದು ಇನ್ನೂ ಮಣ್ಣು ಕೂಡ ರಿಮೂವ್ ಮಾಡಿಲ್ಲ. ಇದನ್ನೇನಾದ್ರೆ ಆ ಮನೆಯನ್ನೇ ಕ್ಲಿಯರ್ ಮಾಡಿಸಿದ್ರೆ ಯಾವುದೂ ಸಮಸ್ಯೆ ಆಗೋಲ್ಲ. ಸಾರ್ವಜನಿಕರಿಗೆ ಯಾವುದೂ ಪ್ರಾಣಕ್ಕೆ ತೊಂದರೆ ಇಲ್ಲ ಅಂದ್ಕೊತೀನಿ. ಆ ಮನೆಯವರಿಗೆಲ್ಲ ಪರಿಹಾರ ಕೊಟ್ಟು ಅವ್ರನ್ನ ಸೇಫ್ ಝೋನಿಗೆ ಕಳಿಸಿದ್ರೆ. ಬಟ್ ಹಾಗೆ ಏನಾದ್ರು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವರು ರಾತ್ರಿ ಏನು ಬೇಕಾದ್ರೂ ಆಗೋ ಚಾನ್ಸಸ್ ಇದೆ. ಈಗ ಇದು ಒಂದು ಸೈಡ್ ಮಾತ್ರ ರೋಡ್ ಆಗುತ್ತೆ, ಈಗ ಇನ್ನೊಂದು ಸೈಡ್ ಕೂಡ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಏನು ಹೆಲ್ಪ್ ಆಗುತ್ತಾ? ಆದರೆ ಅದು 2 ಕಂಪ್ಲೀಟ್ ಆಗುತ್ತೆ. ಈಗ ಸಾಧಾರಣ ಸಕಲೇಶ್ಪುರದಿಂದ ಹಿಡಿದು ನಾವು ಇದು ಕಪ್ಪಳ್ಳಿವರೆಗೂ 2 ಸೈಡು ಕಂಪ್ಲೀಟ್ ಆದಂಗೆ ಆಗುತ್ತೆ. ಬಟ್ ಅವ್ರು ಎಲ್ಲೆಲ್ಲಿ 40 ಅಡಿ ಕಲ್ಲು ಕಟ್ಟಿದ್ದಾರೆ ಆ ಜಾಗದ ಬಗ್ಗೆ ಏನೂ ಗ್ಯಾರಂಟಿ ಇಲ್ಲ. ಜೋರು ಮಳೆ ಆದಾಗ ಏನು ಬೇಕಾದ್ರೂ ಆಗ್ಬೋದು. ಅದ್ರ ಬಗ್ಗೆ ಏನು ಯಾರೂ ಗ್ಯಾರಂಟಿ ಕೊಡೋಲ್ಲ. ಒಟ್ಟರೆ ಮಾಡಿದ್ದಾರೆ, ಹೋಗಿದ್ದಾರೆ. ದೊಡ್ಡ ಸಂಬಂಧಪಟ್ಟವರು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ನೋಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ. ಏನು ಬೇಕಾದ್ರೂ ಆಗೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಪಕ್ಕ ಹೇಳ್ತೀವಿ. ಯಾಕಂದರೆ ಇಲ್ಲಿ ನಾವು ಮಲೆನಾಡಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇನ್ನೂ 3 ತಿಂಗಳು ಭಾರಿ ಮಳೆ ಇದೆ. ಆ ಮಳೆ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಮೊನ್ನೆ 4 ದಿನ ಮಳೆಗೆ ಅಲ್ಲೋಲ ಕಲ್ಲೋಲ ಆಗಿದೆ. ಮುಂದೆ ಇದಕ್ಕಿಂತ ದೊಡ್ಡದಾಗೋ ಚಾನ್ಸಸ್ ಇದೆ.